ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ನಿನ್ನೆ ಲಾಗನ್ನು ಕಂಟಿನ್ಯೂ ಆಗಿರ್ತೈತಿ ರಿಯಾನ್ ಬರ್ತ್ಡೇ ಸೆಲೆಬ್ರೇಷನ್ದ. ಸೊ ನಿನ್ನೆ ಲಾಗ್ನೇ ನೀವೆಲ್ಲ ನೋಡಿರ್ಬೋದು. ಆಲ್ಮೋಸ್ಟ್ ಡೆಕೋರೇಷನ್ದೆಲ್ಲನೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು. ಈಗ ರಿಯಾಗ ಎಲ್ಲರೂ ಕುಂಕುಮ ಅರಿಶಿನ ಹಚ್ಚಿ ಆರತಿ ಬೆಳಗಾತಿರು. ಸೊ ನಮ್ಮ ರಿಯಾಗ ಬರ್ತ್ಡೇ ಮಾಡಿಸ್ಕೊಳ್ಳೋದಂದ್ರೆ ಫುಲ್ಲು ಖುಷಿ. ಎಷ್ಟು ಚಂದ ಕೈ ಕಟ್ಟಿ ಕುಂತಿದ್ದಾಳೆ ನೋಡ್ರಿ. ಮತ್ತು ಆರತಿ ಮಾಡಿದ ತಕ್ಷಣ ನಮಸ್ಕಾರ ಮಾಡ್ತಾಳು ಮತ್ತು ಕೈ ಕಟ್ಟಿ ಕುಂತಾಳು. ಎಲ್ಲರೂ ಯಾರು ಎಷ್ಟು ಇರೋರೆಲ್ಲರೂ ಆರತಿ ಮಾಡಿ ಕುಂಕುಮ ಹಚ್ಚಿದಾಗೊಮ್ಮೆ ಚೆನ್ನಾಗೆ ನಮಸ್ಕಾರ ಮಾಡತ್ತೇಳು. ಯಾಕೆ ನಮಸ್ಕಾರ ಮಾಡೋದು ಎಲ್ಲರಿಗೂ ಇಷ್ಟ ಆಯಿತು. ಸೊ ದೃಷ್ಟಿ ಹತ್ತಿತೇನೋ ಆ ರೇಂಜಿಗೆ ಚಂದ ಕ್ಯೂಟಾಗಿ ಮಾಡತ್ತೇಳು. ಆಕಿ ಜೊತೆ ಇಲ್ಲಿ ವೈಷ್ಣವಿನೂ ಕುಣಿಸಿದ್ದು. ಬಿಕಾಸ್ ವೈಷ್ಣವಿನ ನೀವು ಲಾಸ್ಟ್ ವಿಡಿಯೋದಾಗ ನೋಡಿರಬೇಕು. ಆಕಿ ಬರ್ತ್ಡೇ ಟೈಮ್ದಾಗ ಆಕಿ ಎಷ್ಟು ಅಳಾತಿಳು ಮತ್ತು ಎಷ್ಟು ಇದನ್ನು ಮಾಡಾತಿಳು ಅಂತಂದ. ಬಟ್ ಇಲ್ಲಿ ರಿಯಾನ್ ಬರ್ತ್ಡೇ ಮಾಡ್ಕೊಳ್ಳೋದು ನೋಡಿ ಆಕಿನೂ ಆಕಿ ಬಾಜು ಕುಂತು ಕುಂಕುಮ ಅರಿಶಿನ ಹಚ್ಕೊಳ್ಳೋದು ಮತ್ತು ರಿಯಾನ್ ನಮಸ್ಕಾರ ಮಾಡಿದಂಗೆ ಆಕಿನೂ ನಮಸ್ಕಾರ ಮಾಡಾತಿಳು. ಮತ್ತು ಆಕಿ ಬರ್ತ್ಡೇ ಟೈಮ್ದಾಗ ಫುಲ್ ಅಳ್ತಾಳು. ಬಟ್ ಇವತ್ತು ರಿಯಾನ್ ಬರ್ತ್ಡೇದಾಗ ಫುಲ್ ಹ್ಯಾಪಿಯಾಗಿದ್ದಳು ವೈಷ್ಣವಿ. ಮತ್ತು ಎಲ್ಲನೂ ಮಾಡಿಸ್ಕೊಳತ್ತಿಳು. ಆಕಿ ಏನು ಮಾಡ್ತೀರಿ ನನಗೂ ಮಾಡಿರಿ ಅನ್ನತ್ತಿಳು. ಮತ್ತು ಖುಷಿಯಿಂದ ವೈಷ್ಣವಿ ರಿಯಾನ್ ಬರ್ತ್ಡೇ ಐತೋ ಏನು ವೈಷ್ಣವಿನ ಬರ್ತ್ಡೇ ಐತೋ ಅಂತ ಗೊತ್ತಾಗಕ್ಕಿಲ್ಲ. ಹಂಗೆ ವೈಷ್ಣವಿ ರೆಡಿಯಾಗಿ ಮತ್ತು ಆಕಿನೂ ಕ್ಯೂಟಾಗಿ ಮಾಡಾತಿಳು ನೋಡ್ರಿ. ಈಗ ಅಲ್ಲೇ ಅವ್ರ ಮಮ್ಮಿ ಆರತಿ ಮಾಡಕ್ಕೆ ಬರ್ಬಿಡ್ದು ಆಕಿನೂ ನಮಸ್ಕಾರ ಮಾಡತ್ತಾಳು. ಎಲ್ಲರೂ ಇವರಿಬ್ಬರು ಮಾಡೋದು ನೋಡಿ ಖುಷಿ ಅನ್ಸಾಯಿತು. ಇಬ್ಬರು ಫುಲ್ ಕ್ಯೂಟಾಗಿ ಚಂದಂಗೆ ಕಾಣತ್ತಿದ್ರು. ಎಲ್ಲರೂ ವೈಷ್ಣವಿನ ನೋಡಿ ಶಾಕ್ ಅದು. ಬಿಕಾಸ್ ಆಕಿ ಬರ್ಡೇ ಟೈಮ್ದಾಗ ಫುಲ್ ಅಳಾತಿಳು. ಏನೂ ಬೇಡ ಅನ್ನತ್ತಿಳು. ಬಟ್ ಇಲ್ಲಿ ಎಲ್ಲನೂ ಕುಂತು ಸಮಾಧಾನಲೆ ಹಚ್ಕೊಳತ್ತಿಳು. ಮತ್ತು ನಾವು ನಮಸ್ಕಾರ ಮಾಡಂದಾಗ ನಮಸ್ಕಾರ ಮಾಡತ್ತಿಳು. ಚಂದ ಕಾಣತ್ತಿಳು. ಮತ್ತು ನಾವೊಂದು ನೆಕ್ಸ್ಟ್ ಇಯರ್ ಆಕಿ ಬರ್ತ್ಡೇಕಿನ್ನು ಬರೋ ನೆಕ್ಸ್ಟ್ ಮಂತಿಗೆ ಆ ಟೈಮ್ಗೆ ಡಿಸೆಂಬರಿಗೆ ಅಂದ್ರೆ ಆಕಿ ಫುಲ್ ಬರ್ತ್ಡೇಗೆ ರೆಡಿ ಆಗಿರ್ತಾಳೆ ತಗೋರಿ ಅಂತ ಅನ್ನತ್ತಿದ್ದು. ಸೊ ಇಲ್ಲಿ ಇಬ್ಬರು ಕ್ಯೂಟ್ ಲಿಟಲ್ ಬೇಬೀಸ ಚಂದಂಗೆ ಕಾಣತ್ತಿರು ಪ್ರಿನ್ಸೆಸ್ಸ. ಸೊ ನೋಡಿರಿ ನಮ್ಮ ರಿಯಾ ಹೆಂಗೆ ಮಾಡತ್ತಾಳೆ. ಸ್ವಲ್ಪ ಜಾಸ್ತಿ ಓವರ್ ಆ್ಯಕ್ಟಿಂಗ ಮತ್ತು ದೊಡ್ಡ ಮಾತು ಇಟ್ಟಿದ್ದಾಳೆ. ಖರೆ ಫುಲ್ ಓವರಾಗಿ ಮಾಡ್ತಾಳು. ನಾವು ಏನು ಹೇಳ್ತೀವಿ ಅದಕ್ಕಿಂತ ಒಂದು ಎಕ್ಸ್ಟ್ರಾನ ಮಾಡ್ತಾಳು. ಈಗ ಎಲ್ಲರೂ ಆಲ್ಮೋಸ್ಟ್ ಅವರಿಬ್ಬರಿಗೂ ಆರತಿ ಮಾಡಿ ಕುಂಕುಮ ಅರಿಶಿನ ಹಚ್ಚಿ ಮುಗೀತು. ಇನ್ನು ನೆಕ್ಸ್ಟ್ ಏನು ಮಾಡ್ತೀವಿ ನೋಡಿರಿ. ಒಂದು ಲಿಟಲ್ಲಾಗಿ ಕ್ಯಾಂಡಲ್ದ ಗೇಮ್ ಅಲ್ಲ ಇದು. ಆ್ಯಕ್ಚುಲಿ ಕ್ಯಾಂಡಲ್ ಹಚ್ಚಿ ಮೇನ್ಬತ್ತಿ ಆರಿಸ್ತಾರು. ಬಟ್ ಅದು ಇಲ್ಲಿ ಇವ್ರಿಗೆ ಏನಾಯ್ತಂದ್ರೆ ಇಬ್ಬರಿಗೂ ಅದು ಗೇಮ್ ಥರ ಆಯಿತು. ಸೊ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ದು ವೈಷ್ಣವಿ ಮತ್ತು ರಿಯಾ ಮಾಡೋದನ್ನ ನೋಡಿ. ಸೊ ನೀವು ನೋಡಿರಿ ಯಾವ ರೀತಿ ಕ್ಯಾಂಡಲ್ನ ಇದನ್ನು ಮಾಡ್ತಿರ್ತಾರೆ, ಆರಿಸ್ತಿರ್ತಾರೋ. ಇಲ್ಲೇ ಫಸ್ಟಿಗೆ ಅನ್ನ ಎಲ್ಲ ಕ್ಯಾಂಡಲ್ನ ಹಚ್ಚಾತಿದ್ದ. ಇವಾಗ ಮ್ಯಾಜಿಕ್ ಕ್ಯಾಂಡಲ್ಲ ನಾವು ಎಷ್ಟು ಸಲ ಊದಿದ್ರೂ ಇವು ರಿಟರ್ನ್ ಹತ್ತುತ್ತಾವು. ಸೊ ಇಲ್ಲಿ ನಮ್ಮ ರಿಷಿ ನಾ ಹಚ್ತೇನೆ ಅಂತ ಸ್ವಲ್ಪ ಸಿಟ್ಟು ಮಾಡ್ಕೊಂಡ ಈ ಟೈಮ್ಗೆ. ಸೊ ಈ ಟೈಮ್ಗೆ ಅವ್ನು ಸಿಟ್ಟು ಮಾಡ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದವನು ಬರ್ಡೇ ಕೇಕ್ ಕಟ್ ಮಾಡುವಾಗ ಬರಲೇ ಇಲ್ಲ, ದೂರ ನಿಂತುಬಿಟ್ಟ. ಸೊ ಈಗ ಹಚ್ಚಕ್ಕೆ ಬರೋಂಗಿಲ್ಲ ಕೈಗೆ ಹಚ್ಕೊಂಡು ಅಂತಂದ್ರೆ ಪಾಪ ಹೇಳ್ರೂ ಕೇಳಿಲ್ಲ. ಸೊ ಈಗ ಕ್ಯಾಂಡಲ್ ಹಚ್ಚಿದ್ದು. ಬರ್ತ್ಡೇ ಯಾರ್ದೈತಿ ಅಲ್ಲಿ ನೋಡಿ. ಏಯ್ ಇಬ್ರು ಊದ್ರಿ ಇದನ್ನ ಯಾವ್ದು ನಿಲ್ರಿ ಇಬ್ರು. ಆಮೇಲೆ ಆರ್ತಿ ತೆಗಿ ಊದ್ರಿ. ಇವ್ರು ದೊಡ್ಡಾರು ಹೋದ್ರೆ ಹೋಗೇ ಬಿಡ್ತಾಗ ಊದ್ರಿ. ಊದ ಏ ಆರ್ತಿ ತೆಗಿರ್ಲ. ಹಾಂ ಊದ್ರಿ. ವೈಷ್ಣವಿ ಊದ. ಹಾಂ ಊದ. ಮತ್ ಹತ್ತೈತಿ ನೋಡ, ವೇಟ್ ಮಾಡ್ರಿ. ಬೈ ಹೈತಾರ ಇಲ್ಲಿ ಮೇನ್ಬತ್ತಿ ದೇವ್ರದ್ದು ಆಟ ಆಡೋ ಥರ ಗೇಮ್ ಆದ ನಂತರ ನೆಕ್ಸ್ಟ್ 4 ಜನರದೊಂದು ಫೋಟೋ ತೆಗಿಯೋನು ಅಂತ ಮಾಡತ್ತಿದ್ದು. ಬಟ್ ರಿಷಿ ಸಿಟ್ಟು ಮಾಡ್ಕೊಂಡಿದ್ದ ಮೇನ್ಬತ್ತಿ ನಂಗೆ ಹಚ್ಚಾಕೆ ಕೊಡಲಿಲ್ಲ ಅಂತಂದ. ಸೊ ಅವನ್ನ ಕನ್ವಿನ್ಸ್ ಮಾಡಿ 4 ಜನ ಚೆನ್ನಾಗೆ ಫೋಟೋ ತಕ್ಕೋರಿ ಅಂತಂದು ಅವ್ನು ಫುಲ್ ಕನ್ವಿನ್ಸ್ ಮಾಡಿ ಕರ್ಕೊಂಬಂದ್ರೂ ಮುಖ ಆಫ್ ಅಂತ ಉಬ್ಬಿಸ್ಕೊಂಡನ ನಿಂತು ಬಿಟ್ಟಿದ್ದ. ಸೊ ಒಟ್ಟು ಸರಿ ನಿಲ್ವಲಾಗಿದ್ದ. ನಮಗೆಲ್ಲ ಸ್ವಲ್ಪ ಇರಿಟೇಷನ್ ಟಾರ್ಚರ್ ಕೊಡತ್ತಿದ್ದ. ನಾವು ಫೋಟೋ ಸರಿ ಬರಲಿ ಅಂತ ನಿಲ್ಲು ಅಂದರೆ ಅವ ಆ ಕಡೆ ನೋಡು ಈ ಕಡೆ ನೋಡುನ ಮಾಡತ್ತಿದ್ದ. ಕಡೆಗೆ ಬ್ಯಾಡ್ ಅಂತಂದು ಸೈಡ್ ಸರಿದ್ಬಿಟ್ಟ. ಇವ್ರು 3 ಮಂದಿದ್ದ ತೆಗ್ಯಾಕೆ ಹಿಡಿದು ಮತ್ತು ಅಲ್ಲಿ ಅಕ್ಕನ ಬಾಜು ನಿಲ್ವಾ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು
ಚಾಕು ಇಲ್ಲಿದೆ ಇಲ್ಲಿ ಈ ಚಿಕ್ಕ ಬ್ಯಾಗ್ ಹಾಂ ಅಜಯ್ ಅದನ್ನೆಲ್ಲ ಅಜಯ್ ಅದು ತಗೋ ನಿಲ್ಲ ಅಮ್ಮೆ ಆಕಿನ ನಾಟಕ ಈಗ ಕೇಕ್ ಕಟ್ ಮಾಡಿದ ತಕ್ಷಣ ಎಲ್ಲರೂ ರಿಯಾಗ ಮತ್ತು ವೈಷ್ಣವಿಗೆ ಅದೆಲ್ಲ ಕೇಕ್ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿದರು. ರಿಯಾ ಮತ್ತು ವೈಷ್ಣವಿ ಅವ್ರು ಈ ಸಲ ಇಷ್ಟು ಕೇಕ್ ತಿಂದ್ರಲ್ಲ, ಪ್ರತಿ ಸಲ ಬೇಡ ಬೇಡ ಅಂತಾರೆ. ಈ ಸಲ ಯಾರು ತಿನ್ಸಕ್ಕೆ ಬರ್ತಾರೆ ಅವರೆಲ್ಲರ ಕಡೆಯಿಂದ ಇಬ್ಬರು ಫುಲ್ ತಿನ್ನಕ್ಕೆ ಹಿಡಿದಿದ್ರು. ನಾವು ಅಂದು ಸಾಕಿನ ಯಾರು ತಿನ್ಸೋದು ಬೇಡ ಅಂದ್ರೂ ಬಂದವರಿಗೆಲ್ಲ ನಾವು ಫೋಟೋಗೆ ಪೋಸ್ ಕೊಡೋಕೆ ಕೇಕ್ ಹಿಡಿದು ಅಂದ್ರೆ ಇಲ್ಲ ತಿನ್ಸೇ ಹೋಗ್ರಿ ಅಂತಂದು ಇಬ್ಬರು ಹೇಳಕ್ಕೆ ಹಿಡಿದ್ರು. ಸೊ ಇಬ್ಬರಿಗೂ ಹಂಗೆ ನೋಡಿದ್ರೆ ಒಂದು ಸ್ವಲ್ಪ ಚೂರ ಜಾಸ್ತಿನೇ ಕೇಕ್ ತಿಂದು ಮುಗಿಸಿದ್ರು ವೈಷ್ಣವಿ ಮತ್ತು ರಿಯಾ. ಯಾರು ತಿನ್ಸಕ್ಕೆ ಬರ್ತಾರೋ ಅವ್ರಿಗೆ ಬಾಯ ತೆಗ್ಯಾತಿದ್ರು. ಸೊ ಒಂದೊಂದು ಸಲ ಹುಡುಗರು ಮೂಡ್ ಮೇಲೆ ಡಿಪೆಂಡ್ ಇರ್ತೈತಿ. ಒಮ್ಮೊಮ್ಮೆ ತಿನ್ನೋ ಹಂಗೆ ಅನಿಸಿತ್ತಂದ್ರೆ ತಿಂತಿರ್ತಾರೋ, ಒಮ್ಮೊಮ್ಮೆ ಒಟ್ಟು ಬ್ಯಾಡ್ ಆಗಿತ್ತಂದ್ರೆ ಒಟ್ಟು ಎಷ್ಟು ಫೋರ್ಸ್ ಮಾಡಿದ್ರೂ ತಿನ್ನಂಗಿಲ್ಲ. ಈ ಸಲ ವೈಷ್ಣವಿಗೂ ಫುಲ್ ಖುಷಿ ಮತ್ತು ಹ್ಯಾಪಿ ಇದ್ದಳು. ಸೊ ಯಾರು ಕೇಕ ರಿಯಾಕ್ ತಿನ್ಸಕ್ಕೆ ಬರ್ತಾರೆ ಅವಾಗ ಅಕ್ಕಿಗೂ ತಿನ್ಸ ಅನ್ನೋರ. ಸೊ ಇಲ್ಲಿ ನಮ್ಮ ಸಾನೂ ಕುಂತಿಳು, ಅಕ್ಕಿಗೂ ತಿನ್ಸಾತಿರು. ನಮ್ಮ ರಿಷಿ ಒಬ್ಬ ಸಿಟ್ಟು ಮಾಡಿಕೊಂಡು ಹಿಂದ್ಗಡೆ ಹೊರಗೆ ಹೋಗಿ ಕುಂತು ಬಿಟ್ಟಿದ್ದ. ಈಗ ಇಲ್ಲಿ ಎಲ್ಲರೂ ಒಬ್ರ ಕೇಕ್ ತಿನ್ಸಾಕ ಸ್ಟಾರ್ಟ್ ಮಾಡಿದ್ರು. ರಿಷಿ ನೀನ್ ತಿನ್ಸ್ಲಾ ಈ ಕಡೆ ಫೋಟೋ ಹಿಡಿದಿದ್ದೆ ಬಿಡ್ರಿ ಆಕೆಗ ಗುಮ್ ವಾಟಕ ಕಮ್ಮಿ ಅದಾವ ಆಚೆಗಡೆ ತರ್ಲಿ ಸಣ್ಣ ಅದು ಕೂಡಾಡದಿ ಯಾವ್ದು ಬೇಕಾದ ತಿನ್ಸುವ ಕ್ರೀಮ್ ತೆಗೆದು ಹೋಗದ್ ಬಿಡ್ರಕ್ಕ ಇದನ್ನ ಗಿಫ್ಟ್ ತಂದು ಕೊಡ್ಬೇಕಿಲ್ವ? ಆಮೇಲೆ ಕೊಡ್ತೀವಿ. ಈಗ ಕೊಡ್ಲ ರಿಷಿಂದ್ರಿ ಜರ ಒಂದು ಬಾಯಿ ಅಟ್ಟು ದೊಡ್ಡದವ ಸಾಕಾತಕಿ ಬಾಯಿ. ಇನ್ನು ಗಿಫ್ಟ್ ವಿಷಯಕ್ಕೆ ಬಂದಿರ ಹುಡುಗರಿಗೆ ನಮ್ಮ ಮನ್ಯಾಗ ಆಲ್ಮೋಸ್ಟ್ ಎಲ್ಲ ಥರದ ಐಟಮ್ಸನ್ನು ಕೊಟ್ಟಿದ್ದೀವಿ. ಆಟೋ ಆಡೋದು ಇದಿದೆ ಇದಿಲ್ಲ ಅಂತ ಇಲ್ಲ, ಪ್ರತಿ ವರ್ಷವೂ ಗಿಫ್ಟ್ ಇರತೈತಿ. ಈ ಸಲ ಆಟಿಕೆ ಸಾಮಾನು ಬೇಡ, ಏನಾದರೂ ಡ್ರೆಸ್ ಅದ ಕೊಡೋಣ ಅಂತಂದು ಪ್ರಿಯಾಂಕಕ್ಕೂ ಒಂದು ಡ್ರೆಸ್ ತೊಗೊಂಬಂದಿಳು ಮತ್ತು ಅತ್ತಿರೂ ಹೋಗಿ ಒಂದು ಡ್ರೆಸ್ ತೊಗೊಂಬಂದಿರು. ಸೊ ಇಬ್ಬರು ಒಂದೊಂದು ಜೋಡಿ ಡ್ರೆಸ್ ಕೊಟ್ಟಿರು. ಮತ್ತು ಇವ್ರು ಡ್ರೆಸ್ ತೊಗೊಂಡಾರು, ನಾ ಏನು ತೊಗೊಲಿ ಅಂತಂದು ನಾನು ಒಂದು ದೊಡ್ಡ 4 ಜನಕ್ಕೆ ಯಾಗಷ್ಟ ಬೇಡ 4 ಹುಡುಗರಿಗೇನಂತಂದು ಚಾಕ್ಲೇಟ್ ಪ್ಯಾಕೆಟ್ನ ತೊಗೊಂಬಂದಿದ್ನಿ. 3-4 ಜನಕ್ಕೆ ಒಂದೊಂದು ಸೇಮ್ ಕಲರ್ದು, ಇಲ್ಲಾಂದ್ರೆ ಫುಲ್ ಜಗಳ ಮಾಡ್ತಾರೋ, ಹಾಗಾಗಿ ಎಲ್ಲರಿಗೂ ಒಂದು ಸೇಮ್ ಕಲರ್ ಚಾಕ್ಲೇಟ್ ತಂದಿದ್ನಿ. ಕಾಣಿಸ್ಬೇಕು ನಿಮ್ಮ ಎಲ್ಲಾರು ಒಳಗೆ. ಅಲ್ಲೇಡ ಒಂದು ಇಟ ನೋಡ ಬವಾ ಬಂದಿತ್ತು ನೋಡಿ ಮ್ಯಾಗ.
ವೈಷ್ಣವಿ ವೈಷ್ಣವಿ ತೆಗೆ ಚಾಕ್ಲೇಟ್ ಆಕೆ ಹಿಡ್ಕೊಂಡಾಳ ಆಕಿದೈತಿ ವೈಷ್ಣವಿದೈತಿ ಅದು ರಿಯಾ ಏ ರಿಯಾ ಇಲ್ಲಿ ನೋಡ್ರಿ ಇಲ್ಲಿ ಚಾಕ್ಲೇಟ್ ಹಂಗ ಕಚ 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 ನಾನು ಒಂದು ಪಾ ಕೊಡ ಫೋಟೋ ಹಿಡಿತ ನೋಡಿ ಹೆಂಗ ಇದನ್ನ ಬಿಡಪ್ಪ ಇದನ್ನ ಮುಂದ್ಸರಿ ರೀ ಬಿಡಿ ಆತ ಈ ಕಡೆ ತಿರುಗಿ ಏ ಇಲ್ಲಿ ನೋಡ್ರಿ ಗುರು ಏ ಇಲ್ಲಿ ನೋಡ ನಮ್ಮ ರಿಯಾನ್ ನೋಡಿದ್ರಲ್ಲ ಆಲ್ರೆಡಿ ಹೆಂಗೆ ಹೇಳಿದ್ನಿ ಈಗ ನಮ್ಮ ಪಪ್ಪ ಕಿಸ್ ಕೊಡು ಫೋಟೋ ತಕ್ಕೊಳ್ಳೋಣ ಅಂದ್ರೆ ಎಷ್ಟು ಚಂದ ಪೋಸ್ ಕೊಡ್ತಾಳು. ಭಾಳ ಅಂದ್ರೆ ಭಾಳ ಚಾಲು ಇದ್ದಿ ನಮ್ಮ ಹುಡುಗಿ, ಮತ್ತು ಅಷ್ಟೇ ಕ್ಯೂಟಾಗಿನೂ ಮಾತಾಡ್ತಾಳು. ಸೊ ಈಗ ಚಾಕ್ಲೇಟ್ ಎಲ್ಲರೂ ದೊಡ್ಡ ದೊಡ್ಡವನ್ನ ಹಿಡ್ಕೊಂಡು ಓಡಾಡಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಅವನು ಓಪನ್ ಮಾಡಿ ತಿಂತೇವಂತ ಅಂದ. ನಾವಂದು ಇವತ್ತು ಈಗ ಕೇಕ್ ಐತಿ ಮತ್ತು ಸ್ನ್ಯಾಕ್ಸ್ ಐತಿ, ಅದನ್ನೆಲ್ಲರೂ ತಿನ್ನಿರಿ, ನಾಳೆ ಅದನ್ನು ಚಾಕ್ಲೇಟನ್ನು ಓಪನ್ ಮಾಡಾಕಿರಿ ಅಂತ ಹೇಳಿದು. ಏನೋ ಹೇಳಿದ ಮಾತು 4 ಜನ ಕೇಳಿ ಸುಮ್ಮ ಗಪ್ಪ ಎಲ್ಲರೂ ಅದನ್ನು ಎತ್ತಿಟ್ಟು ಅವ್ರವ್ರ ಜಾಗಕ್ಕೆ ಇಟ್ಕೊಂಡು ಸುಮ್ಮನೆ ಕುಂತಿದ್ರು. ನಮ್ಮ ವೈಷ್ಣವಿ ಸ್ವಲ್ಪ ಬಿಚ್ಚಿರಿ ಅನ್ನತ್ತೇಳು, ಬೇಡ ಆಮೇಲೆ ಮನೆಗೆ ಹೋಗಿ ಬಿಚ್ಚೋಣ ಅಂತಲೇ ಆಕಿನೂ ಸುಮ್ಮನೆ ಆದಳು. ಈಗ ಎಲ್ಲರೂ ಕೇಕ್ ಕಟ್ ಮಾಡಿ ಕೇಕ್ ತಿಂದಾದ ನಂತರ ನೆಕ್ಸ್ಟ್ ಸ್ನ್ಯಾಕ್ಸ್ ಟೈಮ. ಸೊ ಎಲ್ರಿಗೂ ಸ್ನ್ಯಾಕ್ಸಿಗೆ ಅಂತಂದ ಮಿಸಳು ತರಿಸಿರು. ನಿಮಗೆ ಆಲ್ರೆಡಿ ಗೊತ್ತಿದೆ ನಮ್ಮ ಊರಾಗ, ಹಾಗಾಗಿ ಎಲ್ಲ ಸವಿತಾ ರೆಡಿ ಮಾಡತ್ತಿಳು. ಉಳ್ಳಾಗಡ್ಡಿ ಲಿಂಬು ಅದ. ಇನ್ನು ಇದನ್ನೆಲ್ಲನೂ ಬಿಸಿ ಮಾಡಿ ಹೊರಗೆ ಹೋತು. ಎಲ್ಲರೂ ಮಂದಿನೇ ಇದ್ದೇವೆ, ಹೊರಗಿನವ್ರು ಯಾರು ಇಲ್ಲ ಅಂತಂದು ಅಷ್ಟನ್ನು ಎಲ್ಲ ಸಾಮಾನು ಹೊರಗೆ ಹೋತು. ಎಲ್ಲರೂ ಕೂಡಿ ಚೆನ್ನಾಗಿ ನಕ್ಕೊಂತ ತಿನ್ನಕ್ಕೆ ಬರ್ತೈತಿ ಅಂತಂದು ಎಲ್ಲ ಬಿಸಿ ಮಾಡಿ ಒಂದೊಂದು ಐಟಮ್ಸ್ನ ಎಲ್ಲ ಹೊರಗೆ ಹೋತು ಹಾಲಲ್ಲಿ ಇಡಾತಿದ್ದು. ನಮ್ಮಲ್ಲಿ ಈ ಥರ ಏನಿರಂಗಿಲ್ಲ, ಫಸ್ಟ್ ನೀವು ತಿನ್ನಿರಿ ಆಮೇಲೆ ಅವ್ರು ತಿನ್ನೋನು ಇವ್ರು ತಿನ್ನೋನು ಹಾಗಿಲ್ಲ. ಅಷ್ಟೇ ಎಲ್ಲರೂ ಮಂದಿ ಕೂಡೇ ಇರ್ತೀವಿ. ಸೊ ಎಲ್ಲರೂ ಒಟ್ಟಿಗೆನ ತಿನ್ನೋದು ಅಂತಂದು ಎಲ್ಲರೂ ಒಮ್ಮೆ ಹಾಲ್ದಾಗ ಕುಂತ ಚೆನ್ನಾಗಿ ನಕ್ಕೊಂತ ತಿಂತೀವಿ. ಕಟ್ಟನ್ನು ರೇಣುಕಾ ಹೋಟೆಲ್ದಾಗಿಂದನೇ ತೊಗೊಂಬಂದಿದ್ದು, ಮತ್ತು ಸೇವು ಎಲ್ಲನೂ ಅಲ್ಲೇ ರೇಣುಕಾ ಹೋಟೆಲ್ದಿಂದ ತಂದಿದ್ದು. ಅವನು ಆ ಥರ ಇಲ್ಲಿ ತೊಗೊಂಬಂದು ಮನ್ಯಾಗ ಬಿಸಿ ಮಾಡಿ ಎಲ್ಲನೂ ಮಿಕ್ಸ್ ಮಾಡಿ ತಿಂದ್ರೆ ಸೊ ಮಿಸಳು ರೆಡಿ. ಸವಿತಾನು ಮನ್ಯಾಗ ಮಿಸಳು ಮಾಡ್ತಾಳು. ನೀವು ಆಲ್ಮೋಸ್ಟ್ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನೋಡಿರಬೇಕು. ಆಕಿ ಮಿಸಳನ್ನು ಆಕಿ ಚಲೋ ತಂಗಿ ಮಾಡ್ತಾಳು. ಬಟ್ ಇವತ್ತು ಬರ್ತಡೇಗೆ ಅದಿಲ್ಲ, ಮನೇಲಿ ಎಲ್ಲಿ ಮಾಡ್ಕೊಳ್ಳೋದು ಕುಂಡ್ರೋದು ಆರ್ಡ್ರ್ ಕೊಟ್ಟು ತರಕ್ಕೆ ಬರ್ತೈತಿ ಅಂತಂದು ಹೊರಗಿಂದ ತರಿಸಿದ್ದು. ಪ್ರತಿ ಸಲ ರೇಣುಕಾ ಹೋಟೆಲ್ದಾಗಿಂದ ಮಿಸಳು ಸೂಪರ್ ಆಗಿರ್ತೈತಿ. ಬಟ್ ಈ ಸಲ ಅನ್ಫಾರ್ಚುನೇಟ್ಲಿ ಮಿಸಳು ಒಳಗೆ ಸ್ವಲ್ಪ ಕಟ್ಟೊಳಗೆ ಖಾರ ಜಾಸ್ತಿ ಆಗಿತ್ತು. ಅಂದರೆ ಸ್ವಲ್ಪ ಅಷ್ಟೊಂದು ಟೇಸ್ಟ್ ಸರಿ ಇರಲಿಲ್ಲ. ಮತ್ತು ಪ್ರಿಯಾಂಕಕ್ಕನೂ ಪ್ರೆಗ್ನೆಂಟ್ ಇದ್ದಳು, ಆಕೆಗೂ ಮಿಸಳು ತಿನ್ನೋದು ಆಸೆ ಆಗಿತ್ತು. ಬಟ್ ಇದೇ ಸಲ ಸ್ವಲ್ಪ ಫಾಲ್ಟಾಗಿ ಕೊಟ್ಟಿದ್ದರು. ಎಲ್ಲರಿಗೂ ಫುಲ್ಲು ಬೇಜಾರಾಯಿತು. ಮತ್ತು ಎಲ್ಲರೂ ಬೇಕೊಂಡು ತಿಂದರು. ಪ್ರತಿ ಸಲ ಚೆನ್ನಾಗಿ ಕೊಡ್ತಾರೆ, ಇದೇ ಸಲ ಯಾಕೆ ಈ ಥರ ಮಾಡಿದರು. ಅವನ ಅಡುಗೆ ಮಾಡೋನು ಮನೆಯಲ್ಲಿ ಜಗಳ ಮಾಡಿದ್ನೋ ಏನು ಗೊತ್ತಿಲ್ಲ. ಎಷ್ಟೊಂದು ಖಾರ ಹಾಕಿದ್ದಾನೆ, ಒಂದು ಸ್ವಲ್ಪ ಟೇಸ್ಟ್ ಸರಿ ಇಲ್ಲ ಅಂತಂದು ಬೇಯಕ್ಕೆ ಹಿಡಿದ್ರು. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ತಂದಿದ್ದೀವಿ ಮತ್ತು ಅಷ್ಟುಕನೇ ಐತಿ. ಸೊ ತಿನ್ನಲೇಬೇಕು. ಹಾಗೆ ಬೇಕೊಂಡು ತಿಂದು ಮತ್ತು ಪಪ್ಪ ಅನ್ನಕ್ಕೆ ಹಿಡಿದು ಪ್ರತಿ ಸಲ ಒಂದೊಂದು ಸಲ ಏನಾದರೂ ಮಿಸ್ಟೇಕ್ ಆಗುತ್ತೆ, ಏನು ಮಾಡೋಕ್ಕಾಗಂಗಿಲ್ಲ. ಒಂದು ಸಲ ಮಿಸ್ಟೇಕ್ ಆದರೆ ಅದು ಕಂಪ್ಲೀಟಾಗಿ ಇದನ್ನು ಕೆಟ್ಟದಿರ್ತೈತಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸಮ್ಟೈಮ್ಸ್ ಮಿಸ್ಟೇಕ್ಸ್ ಆರ್ ಹ್ಯಾಪನ್ ಅಂತ ಇರಲಿ ಅಂತಂದು ಅಡ್ಜಸ್ಟ್ ಮಾಡ್ಕೊಂಡು ತಿಂದು. ಇಲ್ಲ ಆಯ್ತಂದ್ರೆ ಪ್ರತಿ ಸಲ ಅಲ್ಲಿ ಮಿಸಳು ತಿನ್ನೋಕೆ ಎಷ್ಟು ಕ್ಯೂ ಹಚ್ಚಿ ಮಿಸಳು ತಿಂತಾರೋ. ನಾವು ಮನೆಗೂ ಪಾರ್ಸೆಲ್ ತಂದಾಗ ಸೂಪರ್ ಅನ್ನೋಗೆ ಇರ್ತೈತಿ. ಬಟ್ ಇವತ್ತಿನ ದಿನ ಯಾಕೋ ಸ್ವಲ್ಪ ಟೇಸ್ಟ್ನ ಕೆಡಿಸಿದ್ದ ಅಷ್ಟೇ. ಈಗ ಎಲ್ಲರೂ ಕೂಡಿ ಚೆನ್ನಾಗಿ ಮಿಸಳನ್ನ ತಿನ್ನತ್ತಿದ್ದು. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.